It's time for another performance. Do you all remember Pamela? 4 years back, she came from Paris in search of a guru. You remember? Yeah. She is here now. She has come back after 4 years with a lot of fools, with a bouquet of fools. Fools? Flowers? No, it's FOOLS, fools. What? FOOLS, not flowers. No. Hooalva. Hooalva. Are you? What is this? Fool Kile Gulshan Gulshan. Bonjour, madame. The stage is yours. Let us all sit back and watch this skit. It's working? 1 minute. It's working? No. It's working? Yeah. Hello? ಐ ವಾಂಟ್ ಸಮ್ ಅದು ಬೇಕಲ್ಲ ನನಗೆ ಒಂದು ಈ ವರ್ಷದೊಂಚೂರು ಬಜೆಟಲ್ಲಿ ಒಂದು 1000 ಕಮ್ಮಿ Malaji! ಯೂರೋ ಡಾಲರು What she saying? Oh, I come to India. I come to Bengaluru. I'm And so where I go next? Where I go next? I take you to Huh? Fool Guru. Fool. Yeah, What fool? Your guru? Yeah. Fool means stupid guru? No. Flower. Flower. We call Okay. every one of us as a flower. We are Ah. fully bloom. Okay. Ha. I flower. Which flower am I? Hey. Whatever flower you can tell. We all are flowers. Yet Okay. to bloom. Can I meet your Guruji? Hey, he's like a fool. Fool. Okay. She's not understanding. He's a flower guru. I'm taking. Come. Guruji, ಗುರುಗಳೇ. ನಮಸ್ಕಾರ. ಮಾಲಮ್ಮ ನಮಸ್ಕಾರ. ಹೆಂಗಿದ್ದೀರಾ ಫೂಲಮ್ಮ? Guruji! ಯಾರಿದು ಪ್ರಾಣಿ? ಸ್ವಲ್ಪ ದೂರ ಯಾರಿದು ಪ್ರಾಣಿ? ಎಲ್ಲಿಂದ ಬಂತು? ಯುರೋಪಿಂದ ಕಳ್ಸ್ಕೊಂಡಿದೀನಿ. ಅಂತೇಳಿ ಕಳ್ಸ್ಬಿಡಮ್ಮ. ಕೆಲಸ ಗುರುಗಳೇ, ಮಾಡ್ಬೇಕಮ್ಮ. ಏನ್ ಕೆಲಸ ಗುರುಗಳೇ? ಮಾಡ್ಬೇಕು. ಕಳ್ಸಮ್ಮ ಅವ್ರನ್ನ. 4 ಕಾಸು ಮಾಡ್ಕೊಳ್ಳೋ ಸಮಯ ಗುರುಗಳೇ. ಯಾವಾಗ್ಲೂ ದುಡ್ಡು ತಗೋ. ಗುರುಗಳೇ, ದುಡ್ಡು ಚೂರು ನಿಂದು. ಸೋರ್ತಾ ಇದೆ. ಹಾ. ಬ್ಯಾಂಕ್ ಬ್ಯಾಲೆನ್ಸ್ ಕಮ್ಮಿ ಆಗೋಗಿದೆ. ಬಿಡಮ್ಮ, ದುಡ್ಡಾಸೆ ಬಿಡಮ್ಮ. ಅಯ್ಯೋ. ಬಾ ನಮ್ ಗುರುಗಳ ಹತ್ರ ಗೊತ್ತಾಗತ್ತೆಲ್ಲ. ಬಿಡು. ಮುಂದೆ ಹೇಳು. ಗುರುಗಳೇ, ಹಾ. ಸ್ವಲ್ಪ ಗುರುಗಳೇ, ಪ್ಲೀಸ್. ಏನು ಏನ್ ಮಾಡ್ಬೇಕು? ನಿನ್ಗೆ ಎಷ್ಟು ಹೇಳಿದ್ರು ಗೊತ್ತಾಗಲ್ಲ. ಗುರುಗಳೇ, ಇದೇನಿದು? Guruji hitting people. Malaji, why you limping like that? I went to climb rock climbing. I hurt my toe. You do rock climbing without shoes? That is what Guruji called me fool. ಫೂಲಮ್ಮ. ಫೂಲ್. Malaji, you hurt your right toe? Yeah. Then you should bandage your left toe. Yes. When I hurt my right toe, left toe, who told Yes. You listen to Dr. Kena. She will tell you properly. Who told you this? Dr. Kena. From where did you meet him? From my Vedanta study circle. Oh, Amma is there in Vedanta also. Yes. Swami. ಹೋಯ್ತು. Then please show me that cake. I can't tell you. I show. You I show. She show. Yes. ನೋಡ್ರಪ್ಪ ಎಲ್ರು ನೋಡ್. Dr. Kena at your service. What can I do for you, sir? Sir, nobody called me sir before. How sweet it sounds, you know. Nobody called you, sir? What do people call you then? My name is Vithala, but don't tell anyone. Some people call me Mutthala. ಮುಟ್ಟಾಳ ಅಂದರೆ ಕನ್ನಡದಲ್ಲಿ ಫೂಲ್ ಅಲ್ವಾ? ವೈ ವುಡ್ ಪೀಪಲ್ ಕಾಲ್ ಯು ಅ ಫೂಲ್?
ಯು ಲುಕ್ ಸೋ ಓಲ್ಡ್ ಆ್ಯಂಡ್ ವೈಸ್. ಓಲ್ಡಾ? ಹಾಂ, ನಾನಾ? ಹೌದು. ಐ ಆಮ್ ನಾಟ್ ಓಲ್ಡ್, ಐ ಆಮ್ ವೆರಿ ಯಂಗ್. 10th ಸ್ಟ್ಯಾಂಡರ್ಡ್ ನಾನು ಇನ್ನೂ. ಸ್ಕೂಲ್ ಯೂನಿಫಾರ್ಮ್ ಕಾಣಿಸಕ್ಕಿಲ್ವಾ? ಹಾಂ, ಓ, ಗಡ್ಡ ಒಂಚೂರು ಬೆಳೆದಿದೆ ಅಷ್ಟೇ. ಆದರೆ ಯು ಆಲ್ಸೋ ಸಿಟ್ ಫಾರ್ 10th ಸ್ಟ್ಯಾಂಡರ್ಡ್ ಎಕ್ಸಾಮ್ 33 ಟೈಮ್ಸು. ಯು ವಿಲ್ ಆಲ್ಸೋ ಗೆಟ್ ಬಿಯರ್ಡು ಲೈಕ್ ಮೀ. ಹಾಂ, ಸೊ ಐ ಹೋಲ್ಡ್ ವರ್ಲ್ಡ್ ರೆಕಾರ್ಡು. Maximum number of exams in 10th standard. My record I only break every year. World famous 10th standard record holder. ಅಲ್ಲ, ಫೇಲ್ ಆಗೋದ್ರೊಳಗೂ ರೆಕಾರ್ಡಾ? ಅದು ಸರಿ, 33 ಸಲ ಫೇಲ್ ಆಗಿರ್ಬೇಕಾದ್ರೆ ಎಂಥ ಮುಟ್ಟಾಳ ಇರಬೇಕಲ್ವಾ? ವಿಠಲ. ಓಕೆ ಓಕೆ, ಮಿಸ್ಟರ್ ವಿಠಲ, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ಅದೇ ಹೇಳಬೇಕು ಅಂತಿದ್ದೆ. ಐ ಫರ್ಗಾಟ್ ಡಾಕ್ಟರ್ ಖೇನಾ. ಅಯ್ಯೋ, ಯುವರ್ ನೇಮ್ ಓನ್ಲಿ ಐ ಡೋಂಟ್ ಗೆಟ್ ಇನ್ ಮೈ ಹೆಡ್. ವಾಟ್ ಖೇನಾ? ಇರ್ಲಿ ಬಿಡಿ, ನಿಮ್ಮ ಹೆಸರು ಒಂಥರ ವಿಚಿತ್ರವಾಗಿದ್ರೆ, ಮೈ ನೇಮ್ ಈಸ್ ಆಲ್ಸೋ ವೆರಿ ಪೆಕ್ಯುಲಿಯರ್. ವೆನ್ ಐ ವಾಸ್ ಬಾರ್ನ್, ಮೈ ಫಾದರ್ ವಾಸ್ ರೀಡಿಂಗ್ ಕೇನೋಪನಿಷತ್, ಇಟ್ ಸೀಮ್ಸ್. ಅಯ್ಯ, ಅದಕ್ಕೆ ಕೇನ ಅಂತ ಕರೆದ್ಬಿಟ್ರು. ಅಷ್ಟೇ ಅಲ್ಲ, ಹಿ ಗೇವ್ ಮಿ ದ 3rd ಮಂತ್ರ ಟು ಮೆಮೊರೈಸ್. ಕೇಳಿಸ್ಕೊಳ್ರಿ. ಆ್ಯಂಡ್ ಇನ್ ದಟ್ ಮಂತ್ರ ಇಟ್ ಈಸ್ ದ ಫಾರ್ಮುಲಾ ಫಾರ್ ಮುಕ್ತಿ, ಸೊ ಶ್ರೋತ್ರಸ್ಯ ಶ್ರೋತ್ರಂ, ಮನಸೋ ಮನೋಯತ್, ವಾಚೋಹ ವಾಚಂ, ಸೌ ಪ್ರಾಣಸ್ಯ ಪ್ರಾಣಃ, ಚಕ್ಷುಷಃ ಚಕ್ಷುಃ, ಅತಿ ಮುಚ್ಯ ಧೀರಾಃ, ಪ್ರೇತ್ಯಾಃ ಅಸ್ಮಾತ್ ಲೋಕಾತ್ ಅಮೃತಾಃ ಭವಂತಿ. ಅಯ್ಯಯ್ಯಯ್ಯಯ್ಯೋ, ನನಗೆ 10ನೇ ಕ್ಲಾಸ್ ಪಾಠನೇ ಹತ್ತಲ್ಲ. ಕೇನೋಪನಿಷತ್ ಏನತ್ತತ್ತೆ? ಅದಿರಲಿ. ನೌ ಯು ಪ್ಲೀಸ್ ಎಕ್ಸಾಮಿನ್ ಮೈ ಐಸ್. ಏನಾಯ್ತು ನೋಡೋಣ. ಏನೋ ಬಿದ್ದಿತ್ತು ಅನ್ಸುತ್ತೆ. ಇಟ್ ಹಸ್ ಕಮ್ ಔಟ್, ನಥಿಂಗ್ ಟು ವರಿ. ಅಯ್ಯೋ, ಇಟ್ ಇಸ್ ಬರ್ನಿಂಗ್ ಸೋ ಬ್ಯಾಡ್ಲಿ ಡಾಕ್ಟರ್. ಐ ಸಿ. ಕ್ಯಾನ್ ಯು ನಾಟ್ ಡೂ ಸಮಥಿಂಗ್ ಅಬೌಟ್ ಇಟ್? I can do something. Surely I will do something. In my mantra, ಚಕ್ಷುಷಃ ಚಕ್ಷುಹು, ಅಯ್ಯಯ್ಯೋ, ಐ ಆಫ್ ದ ಐ. ಅಂದರೆ ಈ ಕಣ್ಣು ಏನೋ ಆಗಿದ್ರೆ ಆ ಕಣ್ಣಿಗೆ ಟ್ರೀಟ್ಮೆಂಟ್ ಕೊಡಬೇಕು. ಗೊತ್ತಾಯ್ತಾ? ಬನ್ರಿ ಇಲ್ಲಿ. ಬೇಡ ಬೇಡ. ಸೊ ಈಗ ಇನ್ನೇನು ವರಿ ಮಾಡೋದೇನಿಲ್ಲ. ಅವಾಗ ಈ ಕಣ್ಣು ಸರಿ ಹೊರಟೋಗುತ್ತೆ. ಐ ವಿಲ್ ಜಸ್ಟ್ ಪುಟ್ ಸಮ್ ಐ ಡ್ರಾಪ್ಸ್ ಇನ್ ದ ಅದರ್ ಐ. ಒನ್ ಮಿನಿಟ್ ಹಂಗೆ ಇರಿ. ಅಯ್ಯಯ್ಯಯ್ಯಯ್ಯಯ್ಯೋ, ಉರಿ 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 ಉರಿ. Only my right eye was paining before. Now both eyes are burning. ಅಯ್ಯಯ್ಯೋ, ಡಾಕ್ಟರ್ ಖೇನಾ, ವಾಟ್ ಡಿಡ್ ಯು ಡೂ? ತುಂಬ ಒಳ್ಳೇದಾಯ್ತಲ್ಲ ಮುಟ್ಟಾಳ್ರೆ. ಈಗ ಏನು ಗೊತ್ತಾ, ಬಂದಾಗ ಒಂಥರ ಆಕ್ವರ್ಡ್ ಆಗಿ ಕಾಣ್ತಿದ್ರಿ. ಒಂದೇ ಒಂದು ಕಣ್ಣು ದಪ್ಪಕ್ಕೆ ಕೆಂಪಗೆ. ನಾವು ಬೋತ್ ಐಸ್ ಆರ್ ಸಿಮೆಟ್ರಿಕಲ್, ಬೋತ್ ಐಸ್ ಆರ್ ರೆಡ್, ಬೋತ್ ಐಸ್ ಆರ್ ಬರ್ನಿಂಗ್, ಬೋತ್ ಆರ್ ಸ್ವೋಲನ್. ಅಂದರೆ ಸಿಮೆಟ್ರಿ ಇಸ್ ದ ಫಸ್ಟ್ ರೂಲ್ ಆಫ್ ಬ್ಯೂಟಿ. ಗೊತ್ತಾ ನಿಮಗೆ? ಎಷ್ಟು ಹ್ಯಾಂಡ್ಸಮ್ ಆಗಿ ಕಾಣ್ತೀರಾ ಗೊತ್ತಾ? ಇವಾಗ ನೀವು ಬ್ಯೂಟಿ ಕಾಂಟೆಸ್ಟ್ಗೆ ಹೋದ್ರೆ ಯು ವಿಲ್ ವಿನ್ ಮಿಸ್ಟರ್ ಮುಟ್ಟಾಳ. ಅಯ್ಯೋ, ಗ್ರಾಚಾರ ಆಯ್ತಲ್ಲಪ್ಪ. ಇವ್ರೇನು ಡಾಕ್ಟ್ರೋ ಯಮದೂತ್ರೋ? ಡಾಕ್ಟರ್ ಖೇನಾ ಏನ್ರಿ? ಆರ್ ಯು ರಿಯಲಿ ಅ ಡಾಕ್ಟರ್? ಇದೇನ್ರಿ ಹಿಂಗೆ ಕೇಳ್ತೀರಾ? ಹೌದು ಅಂದೆ. ಅಯ್ಯೋ, ಐ ಸ್ಕ್ರೀಮ್ ಸೋ ಲೌಡ್ಲಿ ದಟ್ ಐ ಕಾಂಟ್ ಹಿಯರ್ ಫ್ರಮ್ ಮೈ ಲೆಫ್ಟ್ ಇಯರ್. ಲೆಫ್ಟ್ ಇಯರ್ ಡೆಫಾ? ಯು ಏನಂದ್ರೆ ಡೆಫ್ನೆಸ್ ವೆರಿ ಡೇಂಜರಸ್. ಇಮಿಡಿಯೇಟ್ಲಿ ವಿ ಹ್ಯಾವ್ ಟು ಟ್ರೀಟ್. ಬೇಡ ಬೇಡ, ಐ ಟ್ರೀಟ್ಮೆಂಟ್ ಸಾಕು, 2 ಟ್ರೀಟ್ಮೆಂಟ್ ಬೇಡ. ಇಲ್ಲ ಏನಿಲ್ಲ ಮಿಸ್ಟರ್ ಮುಟ್ಟಾಳ. ಇಫ್ ಯು ಡೋಂಟ್ ಗೋ ಟು ಕ್ಲಾಸ್ ಯು ಕ್ಯಾನ್ ನಾಟ್ ಟೇಕ್ ಎಕ್ಸಾಮ್. ಇಫ್ ಯು ಡೋಂಟ್ ಟೇಕ್ ಎಕ್ಸಾಮ್ ಯು ಕಾಂಟ್ ಫೇಲ್. ಅಯ್ಯೋ, ಇಫ್ ಯು ಡೋಂಟ್ ಫೇಲ್ ಯು ಕಾಂಟ್ ಬ್ರೇಕ್ ಯುವರ್ ಓನ್ ರೆಕಾರ್ಡ್. ಅಲ್ಲಪ್ಪ, ಒಳ್ಳೆ ಡಾಕ್ಟ್ರು. ಡಾಕ್ಟರ್, do you really think I would have failed if I listened in class? ಅದು ಸರಿನೇ. My deafness is good to break my own record again and again. Let me be deaf. ಸೆನ್ಸ್ ಮಾಡುತ್ತೆ, ಬಟ್ ಟ್ರೀಟ್ ಮಾಡೋಣ ಬಂದ್ಬಿಡಿ. ಅಯ್ಯೋ, ಇಲ್ಲ ಏನ್ ಗೊತ್ತಾ, ಲೆಫ್ಟ್ ಇಯರ್ ಡೆಫ್, ಸಿಕ್ ಬಿದ್ದೆ. ರೈಟ್ ಇಯರ್ ಹಿಡ್ಕೊಳ್ರಿ. ಹೋಲ್ಡ್ ಯುವರ್ ರೈಟ್ ಇಯರ್. ಬೇಡ ಬೇಡ, ಎಳೀರಿ, ಹಿಂಡ್ರಿ ಜೋರಾಗಿ.
ಅಷ್ಟೇ. ಈ ಕೆಲಸ 10 ವರ್ಷದಿಂದ ಯಾರಾದ್ರೂ ಮಾಡಿದ್ರೆ ಅಯ್ಯಯ್ಯೋ. ಸ್ವಲ್ಪ ವಿದ್ಯೆ ಏನಾದ್ರೂ ಹತ್ತಿತ್ತೇನಪ್ಪ. ಅಯ್ಯಯ್ಯೋ, ಕ್ಯಾನ್ ಯು ಹಿಯರ್ ಮೀ ಇನ್ ದ ಲೆಫ್ಟ್ ಇಯರ್? ಯಾರಿಗೆ ಗೊತ್ತು, ಈ ಕಿವಿ ಅಷ್ಟು ನೋವ್ತಾ ಇದೆ. ಆಲ್ ಮೈ ಅಟೆನ್ಷನ್ ಇಸ್ ಆನ್ ಮೈ ರೈಟ್ ಇಯರ್ ಓನ್ಲಿ. ವೈ ಡಿಡ್ ಯು ಮೇಕ್ ಮೀ ಪುಲ್ ಮೈ ರೈಟ್ ಇಯರ್ ಸೋ ಹಾರ್ಡ್? ಗಿವ್ ಯು ಅಮೃತತ್ವ. ಅಯ್ಯೋ, ಅಮೃತ ಎಸ್. ಇವಾಗ ನೋಡಿ, ಬರ್ನಿಂಗ್ ಇನ್ ಯೋರ್ ಐಸ್ ಗೊತ್ತಾಗ್ತಿದ್ಯಾ? ಇಲ್ಲ. ಇಲ್ಲ. ಡೆಫ್ನೆಸ್ ಇನ್ ದ ಇಯರ್ ಗೊತ್ತಾಗ್ತಿದ್ಯಾ? ಅದ್ಯಾರಿಗೆ ಗೊತ್ತು, ಕಿವಿ ಇದೇ ನೋವ್ತಾ ಇರೋದು. ಅದನ್ನೇ ಟೆಂಪ್ರರಿ ಮುಕ್ತಿ ಅನ್ನೋದು. ಟೆಂಪರರಿನಾ? ಮುಕ್ತಿ ಪರ್ಮನೆಂಟ್ ಅನ್ಕೊಂಡಿದ್ದೆ. ಅಲ್ಲ, ಪರ್ಮನೆಂಟ್ ಮುಕ್ತಿನೂ ಕೊಡ್ತೀನಿ, ಆ? ಪ್ರಾಬ್ಲಮ್ ಏನಿಲ್ಲ. ಇನ್ 3 ಸ್ಟೆಪ್ಸ್ ಅಷ್ಟೇ. ಇನ್ನೂ 3 ಇದೆಯಾ? ಅಷ್ಟೇ ಅಷ್ಟೇ. ಅಯ್ಯಯ್ಯೋ. ಬ್ರೆತ್ ಆಫ್ ದ ಬ್ರೆತ್ ಅಂದ್ರೆ ಮೂಗ್ ಹಿಡ್ಕೊಂಡು ಎಳಿಬೇಕು ಸ್ವಲ್ಪ. ಐ ವಿಲ್ ಡೂ ಇಟ್ ಲೇಟರ್, ಡೋಂಟ್ ವರಿ. ಆಮೇಲೆ ಮೈಂಡ್ ಆಫ್ ದ ಮೈಂಡ್ ಅಂದ್ರೆ ಅಮ್ಮ, ಏನಿಲ್ಲ, ಒಂದು ಸುತ್ತಿಗೆ ಎತ್ಕೊಂಡು ಸ್ವಲ್ಪ ತಲೆಗೆ ಬೇಡ. ಲೈಟಾಗಿ ಅಷ್ಟೇ. ಆಮೇಲೆ ಮಾಡಿಲ್ಲ, ಇನ್ನು ಮಾಡ್ತೀನಿ. ಆಮೇಲಿಂದ ಇನ್ನೇನಿದೆ ಹೇಳಿ? ಸ್ಪೀಚ್ ಆಫ್ ದ ಸ್ಪೀಚ್. ಬಟ್ ನಾಲ್ಗೆ ಒಂದೇ ಇರೋದಲ್ವಾ, 2 ಮಾಡ್ಬೇಕಲ್ವಾ? ಐ ವಿಲ್ ಜಸ್ಟ್ ಸ್ಲಿಟ್ ಇಟ್ ಇನ್ 2, ದಟ್ಸ್ ಆಲ್, ನೋ ಪ್ರಾಬ್ಲಮ್. ಅಲ್ಲ, 1 ನಿಮಿಷ. ದೆನ್ ಯು ವಿಲ್ ಗೆಟ್ ಅಮೃತ ಭವಂತಿ, ಪರ್ಮನೆಂಟ್ ಮುಕ್ತಿ, ಅಯ್ಯಯ್ಯೋ. ನೋ ಪ್ರಾಬ್ಲಮ್ಸ್, ನೋ ಡಿಸೀಸಸ್, ನೋ ಸಫರಿಂಗ್, ಫಾರ್ ಎವರ್ ಆ್ಯಂಡ್ ಎವರ್. ಬನ್ರಿ, ನಾಲ್ಗೆ ಹೊರಗಾಕ್ರಿ. ಸಾಯಿಸ್ಬಿಡ್ತಾರೆ ಇವ್ರು ನನ್ನ. ಆಗಲ್ಲಪ್ಪ. ಯಾರು ಹೇಳ್ಕೊಂಡು ಮದುವೆ ಆದವ್ರ ಕಷ್ಟ. ಮೊದಲು ಕಣ್ಣೂರ್ಸಿದ್ರು, ಆಮೇಲೆ ಕಿವಿ ಹಿಂಡಿದ್ರು. ಪರ್ಮನೆಂಟ್ ಮುಕ್ತಿ ಇರಲಿ. ಐ ವಾಂಟ್ ಮುಕ್ತಿ ಫ್ರಮ್ ದಿಸ್ ಕ್ರೇಜಿ ಡಾಕ್ಟರ್. ಥ್ಯಾಂಕ್ ಯು ವೆರಿ ಮಚ್. ಮಿಸ್ಟರ್ ವಿಠಲ, ಬನ್ರಿ. ಇದೇನ್ರಿ ಇದು, ಈ ಥರ ಮಾಡ್ತಾ ಇದ್ದೀರಾ? ನನ್ನ ಹತ್ರ ಬಂದಿದ್ದ ಪೇಷಂಟ್ಸ್ ಕತೆ ಎಲ್ಲ ಹಿಂಗೆ. ಇನ್ನು 1 ಮೆಟ್ಲು, 2 ಮೆಟ್ಲು, 3 ಮೆಟ್ಲು ಇರುತ್ತೆ ಮುಕ್ತಿಗೆ, ಓಡಾಟೋಗ್ತಾರೆ. ಅದಕ್ಕೆ ಉಪನಿಷತ್ ಹೇಳೋದು ದುರ್ಲಭಂ ಮುಕ್ತಿ. ಎಲ್ರಿಗೂ ಸಿಕ್ಕಲ್ಲ ರೀ ಮುಕ್ತಿ, ಪಾಪ ಮುಟ್ಟಾಳ. Wonderful, no, Dr. Kena? ಅಯ್ಯೋ. Left means right, right means left. That's all, Kena Upanishad. That's all. ಅಮ್ಮ, ಗುರುಗಳೇ, ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದಕ್ಕೆ ಸರಿಯಾಗಿರೋ ಗುರುಗಳ ಹತ್ರ ಹೋಗ್ಬೇಕು. ಏನು ಹೇಳ್ಕೊಟ್ಟಿದ್ದಾರೆ ಗುರುಗಳು? ಗೊತ್ತಿಲ್ಲ. ಐ ಆಫ್ ದ ಐ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಿರೋದು? ಇಯರ್ ಆಫ್ ದ ಇಯರ್ ಅಂದ್ರೆ ಯಾರ ಬಗ್ಗೆ ಮಾತಾಡ್ತಿರೋದು? ಗೊತ್ತಿಲ್ಲ. ನಿಮ್ಮಲ್ಲಿ, ನನ್ನಲ್ಲಿ, ಎಲ್ಲರಲ್ಲೂ ಇರೋ ಭಗವಂತ ಇದಾನಲ್ಲ, ಅವನ ಬಗ್ಗೆ ಮಾತಾಡ್ತಿರೋದು. ಅವ್ರಿಗೆ ತೋರ್ಸಿದ್ರಲ್ಲ ಆ ಥರ ಅಲ್ಲ. ಎಡಗಣ್ಣಂದ್ರೆ ಬಲ್ಗಣ್ಣು, ಬಲ್ಗಣ್ಣಂದ್ರೆ ಎಡಗಣ್ಣು, ಅದೆಲ್ಲ ಮೂರ್ಖತನ. ಸರಿಯಾಗಿರೋ ಗುರುಗಳ ಹತ್ರ ಹೋಗಿ ಸರಿಯಾಗಿರೋ ವಿದ್ಯೆ ಕಲೀರಿ. ಹೇಳ್ತಿರ್ತೀನಿ ನಾನು, ಈ ವಕ್ರ ಬುದ್ಧಿ ಎಲ್ಲ ಬಿಡಬೇಕು. ಮುಂದೆ ಮುಂದೆ ಹೋಗಿ. Guruji, ಹಾ. you give me too much jnana. I give you gift. Gift? I got gift for you gift ತಂದಿದ್ಯಾ? from airport. I got only 1 bottle from duty free. ಅಯ್ಯಯ್ಯೋ. I'm very sorry. ತಾಯಿ, ಬೇಡಮ್ಮ. ಹಾ. ಎಂಡ ತಂದ್ಬಿಟ್ಟವಳೆ. ಯಾರು ಹೇಳಿದ್ರಿ ನಮಗೆ ಸಾರ ಈ ತರಕ್ಕೆ? ಗುರುಗಳೇ, ಡ್ಯೂಟಿ ಫ್ರೀ ಅಂತೆ. ನಾನ್ ತಗೊಳ್ಳ? ವಕ್ರ ಬುದ್ಧಿ ಬಿಡು, ಅದನ್ನೆಲ್ಲ ಬಿಡು. ಆ ಕಡೆಗೆ Duty ದುಡ್ಡು ಸಿಗುತ್ತೆ. ಇಲ್ಲಂದ್ರೆ ಹೆಂಡ, ಇಷ್ಟೇನೆ ನೀನ್ ಮಾತಾಡೋದು. ಗುರೂಜಿ, ಏನು? ಬಿಡು ಅದೆಲ್ಲ. ಮುಂದೆ ಹೋಗೋಣ, ನಡಿ. ಅಯ್ಯೋ, ಗುರೂಜಿ. Okay, you take this. This okay? This ಏನದು? That's okay. ಓ, That's okay. ಫ್ಲವರ್ಸ್ Yeah, you can. ನಂಗೆ ಬಹಳ ಇಷ್ಟ, ಬಹಳ ಒಳ್ಳೇದು. ನೀವೆಲ್ಲರೂ ಫ್ಲವರ್ಸ್ ತರ ಒಂದ್ ದಿವಸ ಈ ತರ ಎಲ್ಲರೂ ಸದ್ಗುರು ಇದ್ದಾಗ ಹಿಂಗೆಲ್ಲ ಹರಡ್ಬೋದು ಅಲ್ವಾ? ಅದಕ್ಕೆ ಈ ಹೂವು. ಒಳ್ಳೇದು. But Guruji, why you not drink? Why you not drink? I drink. All gods drink. Why should All I drink? gods eat, drink, make merry. Drink water. Eat Yes, drink. yes. Drink. Drink ಗುರುಗಳೇ, Make merry. ಯಾರಮ್ಮ ಹೇಳಿದ್ರು ನಿಂಗೆ? Hey, my friend Uma and my friend Kethi, they tell me. ಯಾವ ಗೊತ್ತಿಲ್ಲ ಗುರುಗಳೇ. My Vedanta study circle friends. ಅದು ವೇದಾಂತ study circle ಅಲ್ಲ. You ask, you tell, I show. What they tell. ಎಲ್ಲ ಶೋ ನಮ್ಮ. ಶೋ. I show. You see, ಎಲ್ಲ show. ಯಾವ್ದೋ ಇದು ಕಲ್ತ್ಕೊಂಡ್ ಬಂದ್ಬಿಡೋದು. ಮಾಡಿ. ಎಲ್ಲ ಶೋ. ನಂಗೂ ಇಲ್ಲಿ ಗುರುಗಳೇ ಮತ್ತೆ ನಾಮ. ಶಪ್ಪ. ಏ
ಕಾತೇನೆ ಅಲ್ವಾ? ಹೌದು ಕಣೆ. ನಾವು ದಿನ AVSC ಕ್ಲಾಸಲ್ಲಿ ಆನ್ಲೈನಲ್ಲಿ ಮೀಟ್ ಮಾಡ್ತಾ ಇದ್ವಿ. ಇವತ್ತು ಅದೇನು ಇಲ್ಲಿ ಬಂದಿದೀಯಾ ನೀನು? ಅಯ್ಯೋ, ಇಲ್ಲೇ ಹಿಂದ್ಗಡೆ ರೋಡಲ್ಲಿ ನಮ್ದೊಂದು ಹೋಟ್ಲಿದೆ ಕಣೆ ಉಮಾ, ಬಾ ತೋರಿಸ್ತೀನಿ ನೋಡೆ. ಇದೇ ನಮ್ಮ ಹೋಟ್ಲು ಕಣೆ. ಓ, ಮದ್ದೂರಮ್ಮ ಟಿಫಾನಿಸ್ ನಿಮ್ದೇನಾ? ಹೌದು. ಅಯ್ಯಯ್ಯೋ, ಹಾಗಾದ್ರೆ ಮದ್ದೂರಮ್ಮ ಚಾಟ್ಸು, ಮದ್ದೂರಮ್ಮ ಬೇಕ್ರಿ ಅದು ನಿಮ್ದೇನಾ? ಹೂ ಕಣೆ. ಅಯ್ಯೋಪ್ಪ, ಎಷ್ಟು ರುಚಿಯಾಗಿರುತ್ತೆ ಕಣೆ. ಅಯ್ಯೋ, ನಾವು ಅಲ್ಲಿಂದಾನೇ ದಿನ ಆರ್ಡರ್ ಮಾಡೋದು. ಹೌದು ಕಣೆ. ಏನೇ ಅದು ನಿಮ್ದು ಅಡುಗೆದ ವಿಶೇಷ? ಏನು ಹಾಕ್ತೀರಾ ಅದರಲ್ಲಿ? ಪ್ಲೀಸ್ ಹೇಳೆ, ಏನು ಸೀಕ್ರೆಟು? ಅಯ್ಯೋ, ಅಂಥದ್ದೇನು ಸೀಕ್ರೆಟ್ ಇಲ್ಲ ಕಣೆ ಉಮಾ. ಆದರೂ ನಿನಗೆ ಹೇಳಿದೆ ಇನ್ಯಾರಿಗೆ ಹೇಳಬೇಕು, ಹೇಳ್ತೀನಿ ನೋಡು. ನೋಡಿ ಉಮಾ, ನಾನು ತುಂಬ ಸ್ಪಿರಿಚುಯಲ್ಲು ಕಣೆ, ದೇವಿ ಭಕ್ತೆ. ದಿನಾ ಬೆಳಗ್ಗೆ 4 ಗಂಟೆಗೆ ಎದ್ಬಿಟ್ಟು ಬೇಗ ಸ್ನಾನ ಮಾಡಿಕೊಂಡು ದೇವಿ ಪೂಜೆ ಮಾಡ್ತೀನಿ, ಅವಳ ಸ್ತುತಿ ಮಾಡ್ತೀನಿ. ಯಾ ದೇವಿ ಸರ್ವಭೂತೇಷು ಕ್ಷುಧಾ ರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ ಅಂತ ಅವಳನ್ನ ಸ್ತುತಿ ಮಾಡ್ತೀನಿ. ಆಮೇಲೆ ಪ್ರಾರ್ಥನೆ ಮಾಡ್ಕೋತೀನಿ ಕಣೆ. ಅಮ್ಮ ತಾಯೇ, ಎಲ್ಲರ ಹೊಟ್ಟೆಲೂ ಹಸುವಿನ ರೂಪದಲ್ಲಿರೋ ತಾಯೇ, ಅವ್ರ ಹಸುವನ್ನು ಇನ್ನಷ್ಟು ಮತ್ತಷ್ಟು ಹೆಚ್ಚಿಸಮ್ಮ, ಭಯಂಕರವಾಗಿ ಹೆಚ್ಚಿಸ್ಬಿಟ್ಟು ಅವರೆಲ್ಲ ನಮ್ಮ ಹೋಟ್ಲಿಗೆ ಬರೋ ಹಾಗೆ ಮಾಡಮ್ಮ ಅಂತ ಕೇಳ್ಕೊತೀನಿ ಕಣೆ. ಅವರೆಲ್ಲ ಹಾಗೆ ಬಂದಾಗ ರುಚಿಯಾಗಿ ಮಾಡಿಕೊಡ್ಬೇಕಲ್ವೇನೆ, ಸುಮ್ಮನೆ ಇದ್ರಾಗುತ್ತಾ? ಅದಕ್ಕೆ ಚೆನ್ನಾಗಿ ಟೇಸ್ಟ್ ಮೇಕರ್ಸ್ ಹಾಕ್ಬಿಟ್ಟು ರುಚಿಯಾಗಿ ಮಾಡ್ತೀವಿ. ಆಮೇಲೆ ಬೆಳಗ್ಗೆಯಿಂದ ರಾತ್ರಿ ತನಕ ಫ್ರೆಶ್ ಆಗಿರ್ಬೇಕಲ್ವಾ, ಅದಕ್ಕೆ ಧಾರಾಳವಾಗಿ ಪ್ರಿಸರ್ವೇಟಿವ್ಸು ಹಾಕ್ತೀವಿ. ಕರೆಕ್ಟ್. ಇನ್ನು ದೇವಿಗೆ ಹೇಗೋ ಕೊಟ್ಟರಾಗುತ್ತೇನೆ, ಕಲರ್ಫುಲ್ ಆಗಿರ್ಬೇಕಲ್ವಾ. ನೋಡು, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಬಣ್ಣದ ಸೀರೆ ಉಟ್ಕೊಂಬಂದಿದ್ದಾರೆ, ಆ ಥರ ಕಲರ್ಫುಲ್ ಆಗಿರ್ಬೇಕಲ್ವಾ, ಅದಕ್ಕೆ ಬೇಕಾದಷ್ಟು ಧಾರಾಳವಾಗಿ ಫುಡ್ ಕಲರ್ಸು ಹಾಕ್ತೀವಿ. ಇನ್ನು ಕೇಳಬೇಕೇನೆ, ಚೆನ್ನಾಗಿ ಗರ್ಮುರಿಯಾಗಿರ್ಬೇಕಲ್ವ, ಅದಕ್ಕೆ ಸೋಡಾನು ಫಸ್ಟ್ ಕ್ಲಾಸಾಗಿ ಬಳಸ್ತೀವಿ. ಬಾಯಲ್ಲಿಟ್ರೆ ಕರಗಬೇಕು ನೋಡು. ಒಂದು ಸರ್ತಿ ನಮ್ಮ ಹೋಟ್ಲು ಫುಡ್ಡು ತಿಂದ್ಬಿಟ್ರೆ ಬಾಯಿಗೆ ಬಿದ್ದರೆ ಇನ್ನೆಲ್ಲೂ ಬೇರೆ ಕಡೆ ತಿರುಗೂ ನೋಡಲ್ಲ ಕಣೆ ಜನ. ಅಷ್ಟು ಚೆನ್ನಾಗಿರುತ್ತೆ. ಇನ್ನು ನಮ್ಮದು ಚಾಟ್ಸ್ ಬಗ್ಗೆ ಹೇಳಬೇಕು ಅಂದರೆ ನೋಡಿ, ನಮ್ಮದು ಇದ್ರ ಹತ್ರ ಆರ್ಚ್ ಮಾಲ್ ಹತ್ರ ವೃಷಭಾವಿ ಹತ್ರ ವೃಷಭಾವತಿ ಅಲ್ಲಿಲ್ವ ನಮ್ಮ ಚಾಟ್ ಮಾಲು, ಎಷ್ಟು ಫೇಮಸ್ ಅಲ್ವಾ. ಒಂದ್ಸರಿ ಏನಾಯ್ತು ಗೊತ್ತಾ, ನಮ್ಮ ಅಣ್ಣನ ಮಗಳು MS ಮಾಡೋಕ್ಕೆ UKಗೆ ಹೋದ್ಲು. ಸಾಮಾನ್ಯವಾಗಿ MS ಮಾಡೋಕ್ಕೆ ಹೋಗೋರೆಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೇ ಇದ್ಬಿಡ್ತಾರಲ್ವಾ, ವಾಪಸ್ ಬರೋದೇ ಇಲ್ಲ. ನಮ್ಮ ಅಣ್ಣಂಗೂ ನಾನು ಅದೇ ಹೇಳಿದೆ, ಅವಳಿನ್ನೆಲ್ಲಿ ವಾಪಸ್ ಬರ್ತಾಳಪ್ಪ, ಅಲ್ಲೇ ಇರ್ತಾಳೆ ಅಂದ. ನಮ್ಮ ಅಣ್ಣ ಏನಂದ ಗೊತ್ತಾ, ಖಂಡಿತ ಅವಳಲ್ಲಿರಲ್ಲ, ಇಲ್ಲಿಗೆ ವಾಪಸ್ ಬಂದೇ ಬರ್ತಾಳೆ. ಯಾಕೆ ಗೊತ್ತಾ ಅಂದ. ಯಾಕೆ ಎಂದೆ, ಅಲ್ಲಿ ಮೋರಿ ಪಕ್ಕದ ಪಾನಿಪುರಿ ಇಲ್ಲ, ಅದಕ್ಕೆ ಅವಳು ಅಲ್ಲಿರಲ್ಲ, ಇಲ್ಲಿಗೆ ಬಂದೇ ಬರ್ತಾಳೆ ಅನ್ನೋದಾ. ಕರೆಕ್ಟ್. ಹಾಗೆ ಹೋಯ್ತು ಕಣೆ, ಅವಳು ವಾಪಸ್ ಬಂದೇ ಬಿಟ್ಲು. ನಮ್ಮ ಪಾನಿಪುರಿ ಅಂಗಡಿಲಿ 1 ಪ್ಲೇಟ್ ಪಾನಿಪುರಿ ತಿಂದೇ ಹೋದ್ರೆ ಅವಳಿಗೆ ರಾತ್ರಿ ನಿದ್ದೆನೇ ಬರಲ್ಲ ಕಣೆ. ಹೌದು ಕಣೆ, ನಂಗೆ ಬಾಯಲ್ಲಿ ನೀರು ಉರ್ತಾ ಇದೆ. ಪ್ಲೀಸ್ ನನಗೊಂದು ಪ್ಲೇಟ್ ಆರ್ಡರ್ ಮಾಡೆ. ಖಂಡಿತ ಆರ್ಡರ್ ಮಾಡ್ತೀನಿ. ಅದ್ರ ಸೀಕ್ರೆಟ್ ಏನೇ? ಅಯ್ಯೋ ಉಮಾ, ಹೇಳ್ಬಿಡ್ತೀನಿ ಬಿಡು. ಈಗ ನಮ್ಮ ತಾಯಿ ವೃಷಭಾವತಿ ದೇವಿ, ಅವಳು ಎಸ್ಪೆಷಲಿ ಈ ಮಳೆಗಾಲದಲ್ಲಂತೂ ಮೈದುಂಬಿ ಹರಿತಾಳೆ. ಎಲ್ಲ ಕಡೆಯಿಂದ ಕಸ ಕಡ್ಡಿ ಕೊಚ್ಚೆ ಎಲ್ಲದನ್ನು ಯಾವುದೇ ಭೇದ ಭಾವ ಇಲ್ಲದೆ ತುಂಬಿಕೊಂಡು ಬರ್ತಾಳೆ ಕಣೆ. ಆ ದೇವಿಯ ಪಾದೋದಕನ ಒಂದು ತೊಟ್ಟು ನಾನು ಪಾನಿಗೆ ಸೇರಿಸ್ಬಿಡ್ತೀನಿ ಕಣೆ. ಅಯ್ಯೋ, ಏನಂತೀಯ, ಇನ್ನೇನು ಸೇರಿಸ್ಲಿ ಬಿಡಲಿ, ಅಷ್ಟು ರುಚಿಯಾಗಿರುತ್ತೆ ಕಣೆ. ಗಂಟೆಗಟ್ಟಲೆ ಮೈಲಿಗಟ್ಟಲೆ ಕ್ಯೂ ನಿಂತ್ಕೊಂಡು ತಿನ್ಕೊಂಡು ಹೋಗ್ತಾರೆ ಕಣೆ. ಅಯ್ಯೋ, ಬರೀ ನನ್ನ ಪುರಾಣನೇ ಆಗೋಯ್ತು. ಹೌದು ಕಣೆ ಉಮಾ, ನೀನೇನೇ ಮಾಡ್ತಾ ಇದ್ದೀಯಾ? ಓ, ನಾನಾ? ನೋಡೇ, ನಾನು ಮದುವೆ ಆಗಿ ನನ್ನ ಗಂಡನ ಮನೆಗೆ ಬಂದಲ್ಲ, ನಾನು ನಮ್ಮ ಯಜಮಾನ್ರು ಇಬ್ಬರೇ ಇದ್ದಿದ್ದು ಮನೇಲಿ. ನಮ್ಮ ಯಜಮಾನ್ರು ಒಂದು ಬಟ್ಟೆ ಎತ್ತಿಟ್ಕೊಳ್ತಿರ್ಲಿಲ್ಲ ಕಣೆ. ಎಲ್ಲ ಹಾಲಲ್ಲೊಂದು, ರೂಮಲ್ಲೊಂದು, ಮಂಚದ ಮೇಲೊಂದು. ಯಪ್ಪ, ನಾನು ಎಲ್ಲ ನೀಟಾಗಿ ಮಡಿಸಿಡೋಣ ಅಂತ ಬೀರು ತೆಗ್ದೆ. ಬೀರುಯಿಂದ ಎಲ್ಲ ಬಟ್ಟೆ ಬಿದ್ದೋಯ್ತು. ಅಯ್ಯಯ್ಯಪ್ಪ. ಎಲ್ಲ ತೆಗೆದು
ಆವಾಗ ನೋಡ್ತೀನಿ ಬೀರೂಲ್ ಒಂದು ಬಾಟ್ಲಿತ್ತು, ಏನೋ ಜ್ಯೂಸ್ ಬಾಟ್ಲು. ಏನಿದು ಅಂತ ತೆಗೆದು ಮುಚ್ಚಳ ತೆಗೆದು ಒಂದು ತೊಟ್ಟು ಕುಡ್ದೆ. ಏನೋ ಒಂಥರ ರುಚಿ, ಏನೋ ಒಂಥರ ಆಯ್ತು. ಅಯ್ಯಪ್ಪ. ಆಮೇಲೆ ನಮ್ಮ ಮನೆಯವ್ರ ಹತ್ರ ತಗೊಂಡು ಹೋದೆ. ರೀ ಇದೇನ್ರಿ ಇದು ಜ್ಯೂಸು ಅಂತೆ. ಅವರು ಜ್ಯೂಸ್ ಅಲ್ಲ ಕಣೆ, ಗುಂಡು ಅಂದ್ರು. ಅಯ್ಯಯ್ಯಪ್ಪ. ಗುಂಡು ಯಾರಾದ್ರೂ ಬಾಟ್ಲಲ್ಲಿ ಇಡ್ತಾರ, ಪಿಸ್ತೂಲಲ್ಲಿ ಇಡ್ಬೇಕಲ್ವಾ ಅಲ್ವಾ? ಅವ್ರು ಬಿದ್ದು ನಕ್ಬಿಟ್ರು. ಯಾಕೋ? ಅಯ್ಯೋ ಪೆದ್ದಿ ಇದು ಆ ಥರ ಗುಂಡಲ್ಲ, ಇದು ಹೊಟ್ಟೆಗೆ ಹಾಕೊಳ್ಳೋ ಗುಂಡು. ಅಯ್ಯಯ್ಯಪ್ಪ. ಹೌದಾ ಅಂದೆ. ಇವತ್ತು ರಾತ್ರಿ ಊಟ ಆದ್ಮೇಲೆ ನಿಂಗೆ ಕೊಡ್ತೀನಿ ಅಂದ್ರು. ಸರಿ, ರಾತ್ರಿ ಊಟ ಆದ್ಮೇಲೆ ಒಂದು ತೊಟ್ಟು ಕೊಟ್ರು ಕಣೆ ಗುಂಡು. ಕುಡ್ದೆ, ಕಿಕ್ ಬಂತು. ಅವಾಗ ನಂಗೆ ಈ ಸ್ತೋತ್ರ ಜ್ಞಾಪಕ ಬಂತು. ಯಾ ದೇವಿ ಸರ್ವಭೂತೇಷು ತೃಷ್ಣಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ ನಮೋ ನಮಃ. ಆ ದೇವಿ ಎಲ್ಲರ ದೇಹದಲ್ಲೂ ಬಾಯಾರಿಕೆ ರೂಪದಲ್ಲಿ ಇರ್ತಾಳಂತೆ. ಅವಳು ಬಾಯಾರಿಕೆ ನೀಗ್ಸೋದು ನಮ್ಮ ಧರ್ಮ ಅಲ್ವಾ? ಅದಕ್ಕೆ ನಾನೇನು ಯೋಚನೆ ಮಾಡಿದೆ, ಬರೀ ನಾವು ಕುಡಿದ್ಬಿಟ್ರೆ ಸಾಕ ಅಲ್ವಾ? ಆ ದೇವಿ ಸಂತೃಪ್ತಿ ಆಗಬೇಕು ಅಂದರೆ ಎಲ್ಲರ ದೇಹದಲ್ಲಿರೋ ದೇವಿಗೂ ನಾವು ಬಾಯಾರಿಕೆನ ನೀಗಿಸ್ಬೇಕು. ಹೌದು. ಅದಕ್ಕೆ ನಾನೇನು ಹೇಳಿದೆ ನಮ್ಮ ಯಜಮಾನ್ರಿಗೆ, ರೀ ನಾವೊಂದು ಗುಂಡಿನ ಅಂಗಡಿ ಓಪನ್ ಮಾಡೋಣವಾ ಅಂದೆ. ಅವರು ಖುಷಿಯಾಗಿ ಒಪ್ಕೊಂಡ್ಬಿಟ್ರು. ಅಲ್ಲಿ ನೋಡು, ಆ ಪಕ್ಕದ ಬೀದಿಲಿ ಇದೆಯಲ್ಲ, ಶ್ರೀದೇವಿ ಗುಂಡಿನ ಅಂಗಡಿ. ಅಯ್ಯೋ, ನಿಮ್ದ? ಎಷ್ಟು ಫೇಮಸ್ಸು. ಅಲ್ಲಿ ದಿನಾ ಭಕ್ತಾದಿಗಳು ಬರ್ತಾರೆ, ಅವರೆಲ್ರಿಗೂ ನಾವು ಗುಂಡು ಕೊಡ್ತೀವಿ. ಗುಂಡು ಕುಡ್ದು ಹಾಗೆ ಕಿಕ್ ಬರೆಸ್ಕೊಂಡು ಸಂತೋಷವಾಗಿ ಮನೆಗೆ ಹೋಗ್ತಾರೆ. ಆಮೇಲೆ ನಾವು ದಿನಾನು ಮನೆಗೆ ಒಂದು ಬಾಟ್ಲು ರಾತ್ರಿ ಬರುವಾಗ ತರ್ತೀವಿ. ನಮ್ಮ ಯಜಮಾನ್ರು ಗೌರ್ಮೆಂಟ್ ಕೆಲಸ ಇತ್ತು, ಬಿಟ್ರು. ಇವಾಗ ನಮ್ಗೆ ಎಷ್ಟು ಚೆನ್ನಾಗಿ ವ್ಯಾಪಾರ ಆಗ್ತಿದೆ ಅಂದರೆ ಆ ದೇವಿದು ಕೃಪೆ ಕಣೆ. ಬೆಳಗ್ಗೆ ಅವರು ಡ್ಯೂಟಿ ಮಾಡ್ತಾರೆ, ಸಾಯಂಕಾಲ ನಾನು ಡ್ಯೂಟಿ ಮಾಡ್ತೀನಿ. ಇಬ್ರು ಒಟ್ಟಿಗೆ ರಾತ್ರಿ ಮನೆಗೆ ಒಂದು ಬಾಟ್ಲು ತಗೊಂಡು ಬರ್ತೀವಿ. ಗುಂಡಿನ ಮತ್ತೆ ಗಮ್ಮತ್ತು, ಅಳತೆ ಮೀರಿದರೆ ಆಪತ್ತು. ಕುಡುಕರಿಗೆ ಇರೋದು ನಿಯತ್ತು, ಇದೇ ಬಾಟ್ಲಿ ಮಹತ್ತು. ವಾವ್, ಸೂಪರ್ ಕಣೆ ಅವ್ವ. ಎಷ್ಟು ಚೆನ್ನಾಗಿ ನೀನು ನಿಮ್ಮನೆಯವರು ಎಷ್ಟು ಕೋಆಪ್ರೇಟ್ ಮಾಡಿಕೊಂಡು ಎಷ್ಟು ಚೆನ್ನಾಗಿ ದೇವಿ ಸೇವೆ ಮಾಡ್ತಾ ಇದ್ದೀರಿ. ನಾವಿಬ್ರು ಸ್ತೋತ್ರನ ಎಷ್ಟು ಚೆನ್ನಾಗಿ ಗ್ರಹಿಸ್ಕೊಂಡು ದೇವಿ ಸೇವೆ ಮಾಡ್ತಾ ಇದ್ದೀವಲ್ವಾ? ಜನಸೇವೆಯೇ ಜನಾರ್ದನ ಸೇವೆ ಅಲ್ವಾ? ಹೌದು ಕಣೆ. ಭಗವದ್ಗೀತೆ. ಆಮೇಲೆ ಅಯ್ಯೋ ಏನ್ ಕರ್ಮ ಇದು. ಇದಾ ಈ ಶ್ಲೋಕದ ಅರ್ಥ? ಅಲ್ಲ ಮಾಲಮ್ಮ, ಎಷ್ಟು ಸತಿ ಹೇಳ್ಕೊಟ್ಟಿಯಾರ ನಮ್ಮ ಸದ್ಗುರುಗಳು. ಎಂತೆಂಥವ್ರು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಹೌದು, ದೇವಿನೇ ನಮ್ಮಲ್ಲಿ ಹಸುವೆಯಾಗಿ ನೀರಡಿಕೆಯಾಗಿ ಇರೋದು ಕರೆಕ್ಟು. ಅದೇ ದೇವಿ ನಮ್ಮಲ್ಲಿ ಬುದ್ಧಿಯಾಗೂ ಇದ್ದಾಳಲ್ವಾ? ಯಾ ದೇವಿ ಸರ್ವಭೂತೇಶು ಬುದ್ಧಿ ರೂಪೇಣ ಸಂಸ್ಥಿತ. ಹೌದಾನೆ? ಅದೇ ಇಲ್ಲ ಗುರುಗಳೇ, ಎಲ್ಲೋಯ್ತು ಆ ಬುದ್ಧಿ ಅವ್ರಿಗೆ? ಹಿಂಗ ನೀವು ಅರ್ಥ ಮಾಡ್ಕೊಳ್ಳೋದು. ಏನು ಅರ್ಥ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ, ಈ ದೇಹಕ್ಕೆ ಏನಪ್ಪ ಸರಿಯಾಗಿರೋ ಊಟ ಕೊಡಬೇಕು? ನೀವು ಪೆಟ್ರೋಲ್ ಕಾರ್ಗೆ ಹೋಗ್ಬಿಟ್ರೆ ಡೀಸೆಲ್ ಹಾಕ್ತೀರಾ ನೀವು? ಇಲ್ಲ ತಾನೆ. ಈ ದೇಹಕ್ಕೆ ಎಂಥ ಆಹಾರ ಕೊಡಬೇಕು? ಬುದ್ಧಿ ಉಪಯೋಗ ತಿಳಿಸ್ಕೊಳ್ಬೇಕಲ್ವಮ್ಮ. ಸರಿಯಾಗಿರೋ ಸತ್ವಭರಿತ ಊಟ ಮಾಡಬೇಕು. ಶ್ರೀಕೃಷ್ಣನು ಹೇಳ್ತಾನಲ್ವಾ, ಎಲ್ಲಿ? ಭಗವದ್ಗೀತೆಯಲ್ಲಿ ನಮ್ಮ ಸದ್ಗುರುಗಳು ಹೇಳ್ತಾರಲ್ವಾ, ತಿಳ್ಕೊಳ್ಬೇಕು. ಮನ್ಸಿಗೆ ಎಂಥ ಆಹಾರ ಕೊಡಬೇಕು? ಮನ್ಸಿಗೂ ಅಷ್ಟೇ ಸತ್ವಭರಿತ ಆಹಾರ ಕೊಡಬೇಕು. ಶಾಂತವಾಗಿರೋ ಆಲೋಚನೆ ಮಾಡಬೇಕು, ಅಂಥ ಆಹಾರ ಕೊಡಬೇಕು ಅಮ್ಮ ಮಾಲಾ. ಅದಕ್ಕೆ ಹೇಳದಮ್ಮ,
ಮೊದ್ಲೇನೆ ವೇದಾಂತ ಎಲ್ಲ ಶುರು ಮಾಡಬಾರ್ದಮ್ಮ. ಆಯ್ತು ಗುರುಗಳೇ. ನಾವು ಮೊದಲು ಚಿತ್ತ ಶುದ್ಧಿ ಮಾಡ್ಕೊಳ್ಬೇಕು ಏ ಐಡಿಯಾ ಅಲ್ವಾ? ಅದಕ್ಕೆ ಏನ್ ಹೇಳ್ಕೊಡ್ತಾರೆ ಹೇಳಿ ನಮ್ಮ ಸದ್ಗುರುಗಳು? ಎಲ್ಲರೂ ಸೇರಿ ಹೇಳೋಣವಾ? ಎಲ್ರು ಹೇಳಿ ಎಲ್ರು ಹೇಳಿ. ಹಾ. ಸೇವೆ ಮಾಡಿ ಸೇವೆ ಮಾಡಿ ಗೀತಾ ಹೇಳಿ. ಗೀತಾ ಹೇಳಿ. ಇನ್ನೊಂದ್ಸರಿ ಹೇಳಿ. ಹಾ, ಸೇವೆ ಮಾಡಿ ಸೇವೆ ಮಾಡಿ ಗೀತಾ ಹೇಳಿ. ಗೀತಾ ಹೇಳಿ. ಆವಾಗ ಚಿತ್ತಶುದ್ಧಿ ಆಗತ್ತೆ. ಓ ಗುರುಗಳೇ, ನಾನು ಇಲ್ಲಿ ದುಡ್ಡು ಮಾಡ್ಬೋದು ಗುರುಗಳೇ. ಅಯ್ಯೋ. ಇಲ್ಲಿ ಗೀತಾ ಸರ್ಕಲ್ ಗುರುಗಳೇ, ಅಲ್ಲ ಗುರುಗಳೇ, ಯಾವಾಗ್ಲೂ ಗೀತಾ ದುಡ್ಡು. ಸರ್ಕಲ್ ಸೇರಿಸ್ಬಿಟ್ರೆ ಗೀತಾ ಸರ್ಕಲ್ ಡಾಲರು ಡಾಲರ್ ಅಷ್ಟೇ ಬಿಡು, ಗೀತಾ ಸರ್ಕಲ್ ಸೇರ್ಸು. ಸರಿನಾ? ನಮ್ ಸಣ್ಣ ಸಣ್ಣ ಮಕ್ಕಳೆಲ್ಲ ಹೇಳ್ಕೊಡ್ತಾರೆ, ಸೇರಿಸಿ ಕಲ್ತ್ಕೊಳ್ಳಿ. ಐ ಹ್ಯಾವ್ ಎ ಐಡಿಯಾ. ಓಕೆ, ವೈ ಕಾಂಟ್ ಯು ಜಾಯಿನ್ ಅವರ್ ಗೀತಾ ಸರ್ಕಲ್? ಕರೆಕ್ಟ್. ಗೀತಾ, But I already joined Gita circle. I already joined. I know full Gita. ಈ ಅಮ್ಮ ಏನ್ ಕಲ್ತ್ಕೊಂಡಿದ್ಯೋ ಗುರುಗಳೇ, ಹಾ. ನನಗಂತೂ ನಿಂದ ನಾಮನೆ ದುರಾಸೆ ಬಿಡು. ಹಾ. ದುರಾಸೆ ಅಲ್ಲ ಗುರುಗಳೇ, ಸ್ವಲ್ಪ ಆಸೆ. ಬಿಡು, 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 ಆಸೆ ಬಿಡು. ಅನ್ನೋದು ಎಲ್ಲಿ ಹೋಗುತ್ತೆ ಗುರುಗಳೇ? ಕೃಷ್ಣಂದ ಹೆಸರು ಹೇಳು, ಕೃಷ್ಣಂದ ಹೆಸರು ಹೇಳು, ಎಲ್ಲ ಸರಿ ಕೃಷ್ಣ, ಹೋಗುತ್ತೆ. ಕೃಷ್ಣ ಆಸೆ, ಕೃಷ್ಣ ಆಸೆ. ಏನಮ್ಮ ಏನ್ ಕಲ್ತ್ಕೊಂಡಿದ್ಯಮ್ಮ ನೀನು? I no tell, I show. ಈ ಅಮ್ಮ ಬರೀ ಶೋ ಮಾಡೆ, ಎಲ್ಲ ಶೋ ಇದೆ. ನನಗಂತೂ ಈ ಕಡೆ ಎಲ್ಲ ಹಾಕ್ಬಿಟ್ಲು ಮೈ ಪೂರ್ತಿ. ಶೋ ನೋಡೋಣ. ಅಮ್ಮ, ಶೋ Ah, ತಿ show, ಅಮ್ಮ. show. Show. What Gita circle I learn, I show. Ah, Huh? show, I show. show. You I show. You show. Pamelama, you show. All rise. Nyaya ki devata, the one and only Honorable Judge Govinda enters the courtroom. Order. Kati Manja, this is your last hearing. All evidence is against you. All evidence is against you. CCTV footage, fingerprints. You even left your business card there. Who does that? Any last words? Yes, Your Honor. I would like to say I am innocent. The real criminal is Krishna. Krishna? Yes, Your Honor. Prakritehe kriyamanaani gunaihi karmani sarvashah. Ahankara vimudatma kartahamiti manyate. Krishna says all actions in the world are done by Prakriti. And the deluded soul thinks he is the doer. And who is Prakriti controlled by? Krishna controls the Prakriti. So the real thief is Krishna. I am the victim here. This is very serious. We should arrest that Krishna. But where do we find this Krishna? In my village temple, Your Honor, every day after long night shifts, I go there with full devotion. I put 1 rupee coin, and he accepts all my actions. And any small mistakes I make, he accepts them also. Of course, mistakes I make unknowingly. Knowingly, I don't do anything. The real Krishna is only in Mathura. Everybody knows that. Correct, Pyade Parmesha. Now go to Mathura. Arrest that fellow Krishna and bring him here right now. मारो पीटो कौन है कृष्णा को लेकर जा रहे हैं. हाँ, कौन है इसको पकड़ो Ayyo, what happened to you? And where is Krishna? Couldn't even touch him, Your Honor. The devotees made me do 7 rounds of Anga Pradakshine. One auntie even tried to break a coconut on my head. What a useless fellow you are, Pyade. One job I gave you. That also you couldn't do. Please don't be upset, Your Honor. In Shloka 10.20, Krishna says, Ahamatma Gudakesha Sarvabhuta Shayastitaha. I am seated in the hearts of all living beings. Wow, brilliant point, Pyade. Very nice. Arrest all living beings. All living beings? All as in all Indians? Yes, all. Even my favorite stand-up comedian Rahul?
Especially him. Don't forget him. Even the Americans? Yes, of course. What about the Pakistanis? Yes, this is a good opportunity. Even all the plants and animals? Yes and yes. Now hurry up. Stop with these questions. If I have to arrest all living beings, then I'll have to arrest myself. My wife warned me that this job would kill me one day. I should have listened to her. Constable. Pyade Parmesha. Yes, Your Honor. Are you deaf? Should I book you an appointment with that Dr. Kenai auntie? No, anything but that. Last time when I went to show her my ears, she put a trishula in my ears. Anything but that, Your Honor. I have one small doubt. If I have to arrest all living beings, then I'll have to arrest you as well. Me? Govinda, Judge Govinda. Are you serious? The jails are full. So many of these pickpocketers, chain snatchers in front of these temples. Now these Chappli, Kaldru and all. How? No space only. And on top of all of this, big load of these Gita cases. I heard so many of these Gita interpreters are coming these days. So many big dialogues, that context, this context, three interpretation of same shloka. Adi Bhautika, Adi Daivika, Adhyatmika. How can one shloka have so many meanings? I read only one meaning and I stuck to that interpretation for the rest of my life. That is called loyalty. But coming back, there is no space in the jail. So this solution is a bad solution. Come up with a plan B now. Your Honor, can I say something? Yes, go ahead, Katimanja. You know, in Bhagavad Gita, Shloka 10.26, Okay. Krishna says, Ashvatto sarvavrikshanam devarshinam cha naradaha gandharvam chitrarataha siddhanam kapilo muni. So, among all the trees, I am the people tree. Among all the Devarshis, I am Narada. Among all the Gandharvas, I am Chitraratha. And among all the sages, I am Kapila Muni. So, Your Honor, just arrest these people. That's enough. Wow, what a brilliant point, Katimanja. Everything I touch becomes brilliant. Everything in front of me becomes brilliant. Even you got my brilliance. Constable, you go arrest all these people. Chitraratha and what is that? Narada. And even the Kapila. And don't forget the people trees. Go, arrest them now. Should I arrest even the sports legend Kapil Dev, Your Honor? Yes, of course. Law is blind. I don't know why they removed that blindfold. Anyway, law is equal to all. So yes, arrest him. What about the people tree? Should I chop them and drag the logs in? You don't do that. All these environment activists will run behind us and make reels and they'll make a khichdi out of us. Then what should I do, Your Honor? What shall we do? Idea. Put all these people trees on house arrest. Tie them with chains and they should not leave the city limits. Yes, Your Honor. Go. My God, such brilliance, Your Honor. You are my God, you're just so brilliant. You have the wit of Tenali. Wow. You are the Birbal. Wow. Even Chanakya would be envious of your mind. Correct. Govinda. This. Wow. This Katimanja is very smart. And today, I have solved such a complicated case. My name will be etched in Suvarnakshara, golden letters in history. Govinda, it will be etched. All future generations, lawyers will take me as their role model. Govinda. At this rate, we'll be arresting the clouds for raining when little Johnny wants to play. Govinda. Let's all. Try this first. Yeah, first. And time out. He can do one little seva. That little seva will help him really find mukti. Okay. Remember that. Then Guruji, I'm evolved, now. I'm evolved. No. You are still here. ದುಡ್ಡು ದುಡ್ಡು ಬಿಟ್ಟು ಮೇಲ್ ಬರಬೇಕು
ಗುರುಜಿ ನಾವು ಐ ಫೀಲ್ ಐ ಆಮ್ ಎವಾಲ್ಡ್ ಗುರುಜಿ. ಅದಕ್ಕೆ ಅಲ್ವಾ I'm old. ಭಗವದ್ಗೀತೆ ಇದೆ ಅಲ್ವಾ, ಭಗವದ್ಗೀತೆ ಪ್ರಪಂಚದಲ್ಲಿ ಎಲ್ಲರೂ ಬರೀ ಕನ್ಫ್ಯೂಷನ್ನು, ಎಲ್ಲರೂ ತಪ್ಪೇ ಅರ್ಥ ಮಾಡ್ಕೊಂಡಿರೋದು. ಅದಕ್ಕೆ ಯಾವಾಗಲೂ ಹೇಳೋದು ಏನು ಹೇಳಿ, ವಿ ಹ್ಯಾವ್ ಟು ಬಿ ರಿಯಲಿ ಲಕ್ಕಿ ಟು ಫೈಂಡ್ ದ ರೈಟ್ ಗುರು. ಓನ್ಲಿ ವಿತ್ ದ ರೈಟ್ ಗುರುಸ್, ರೈಟ್ ಇಂಟರ್ಪ್ರಿಟೇಷನ್ ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ what is that Sri Krishna is teaching through these shlokas. What is that he's showing? See, you and I, when we do work, what is that we expect? Everybody should come and praise, no? Yeah, you've done a good job. Yeah. Very nice. Yeah. What fantastic. Yeah. That is what is going to make us feel miserable, no? ಅಯ್ಯಯ್ಯೋ ನಾನು ಇಷ್ಟೆಲ್ಲ ಮಾಡಿದೆ, ಯಾರು ಬಂದು ನನಗೆ ಹೊಗಳಿಲ್ಲ, ನಂಗೆ ದುಡ್ಡು ಕೊಡ್ಲಿಲ್ಲ, ದುಡ್ಡು ಅಲ್ಲ ಗುರುಜಿ. ಈಗೋ ಸೆಂಟ್ರಿಕ್ ವರ್ಕ್, ಟು ಕಮ್ ಔಟ್ ಆಫ್ ದ ಈಗೋ ಸೆಂಟ್ರಿಕ್ ವರ್ಕ್ ಅಂಡ್ ಟು ಡೂ ಗಾಡ್ ಸೆಂಟ್ರಿಕ್ ವರ್ಕ್. ಸಿ, ಗಾಡ್ ಸೆಂಟ್ರಿಕ್ ವರ್ಕ್, ಆತ್ಮನೋ ಮೋಕ್ಷಾರ್ಥಂ ಜಗದಿತಾಯ ಚ. ಆ ಥರ ಕೆಲಸ ಮಾಡಿದಾಗ ಅಷ್ಟೇ ನಮಗೆ ಒಳ್ಳೇದಾಗೋದು. ಅದನ್ನು ಇಲ್ಲಿ ಹೇಳ್ಕೊಡ್ತಾ ಇರೋದು. ಅದೇ ಶ್ರೀಕೃಷ್ಣ ನಮಗೆ ವಿವೇಕ ಕೊಟ್ಟಿಯೇನಲ್ವಾ, ಅದನ್ನ ಉಪಯೋಗ ಮಾಡಬೇಕಲ್ವಾ. ಈ ಥರ ಏನೋ ವಕ್ರವಾಗಿ ನೀನು ಮಾಡೋದಲ್ಲ ವಕ್ರ ಬುದ್ಧಿ. ನನ್ ಜ್ಞಾನ ಬಂದಿಲ್ವಾ ಗುರುಜಿ? ಅಂಥವನ್ನೆಲ್ಲ ಕರ್ಕೊಂಡ್ಬಿಡ್ತೀನಿ ವಕ್ರ ಬುದ್ಧಿ. ಜ್ಞಾನ ಬಂದಿದೆ. But Guruji, maybe I don't understand Gita because all of us have to lose weight. That's why we don't understand Gita. ಇದೇನು ಹೊಸ ಕತೆ ಶುರುವಾಯ್ತು? To understand Gita and Vedanta, you should be slim, not fat. ಏನಾಯ್ತು? Pamela ji. Yes. You must have add weightage. No. You lose weight. Add weightage. Weight. Lose. Add. Lose. Who told you? Fools. All is wealth, Guruji told me. Wealth Guruji. Wealth Guruji told me. Which is that wealth Guruji? Show. I see on TV. Let's see. Come. Yeah, I show. Come. No nama. ಎಲ್ಲಿಡಬೇಕು? Wealth Guruji, one interview. ಹೇ ಈಗೆಲ್ಲ ಟೈಮ್ ಇಲ್ಲಮ್ಮ ನನಗೆ. ಒಂದು ಇಂಪಾರ್ಟೆಂಟ್ ಆಗಿರೋ ಅಪಾಯಿಂಟ್ಮೆಂಟ್ ಇದೆ. ವರ್ಲ್ಡ್ ಫೇಮಸ್ ಮಾಡೆಲ್ಲು, ವರ್ಲ್ಡ್ ಫೇಮಸ್ ಸ್ಟಾರು, ಅವ್ರ ಜೊತೆ ಇಂಪಾರ್ಟೆಂಟ್ ಅಪಾಯಿಂಟ್ಮೆಂಟ್ ಇದೆ. ಆಲ್ ಈಸ್ ವೆಲ್ತ್. ಈ ಟಿ ವಿ ಚಾನಲ್ ಅವರು ಗುರೂಜಿ ಬನ್ನಿ ಇವತ್ತು ನಮ್ಮ ಶೋಗ್ಲಿ ಮಾತಾಡಿ ಅವಾಗ ಬನ್ನಿ ಅಂತ ಕರೀತಾರೆ. ಏನು ಮಾಡೋದು, ಹೋಗೋದು, ಏನೋ ಒಂಚೂರು ನೈಸಾಗಿ ಬಂಡಲ್ ಹೊಡೆದು ಬರ್ತೀನಿ, ಅವರು ಚೆನ್ನಾಗಿ ದುಡ್ಡು ಕೊಡ್ತಾರೆ. ಆಲ್ ಈಸ್ ವೆಲ್ತ್. ಬರಲೇ ಇಲ್ವಲ್ಲ ಮಂಡ್ಯ ಪುಟ್ಮಲ್ಲಿ, ಮಂಡ್ಯ ದೊಡ್ಡಮಲ್ಲಿ. ಹಾಯ್ MD, ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀನು ಹೇಗಿದ್ಯಾ? ಐ ಆಮ್ ತೋ ಫೈನ್ ಅಪ್ಪ. ನೀನೇನು ಇಷ್ಟೊಂದು ಖುಷಿಯಾಗಿದ್ಯಾ? ಯು ಆರ್ ಲುಕಿಂಗ್ ಸೋ ಸ್ಲಿಮ್. ಏನು ಮಾಡಿದೆ? ಅದೆಲ್ಲ ಆಮೇಲೆ ಹೇಳೋಣ. ನೀನೇನು ಇಷ್ಟೊಂದು ಖುಷಿ? ನಾನು ಈಗ ವೆಲ್ತ್ ಗುರುಜಿ ಹತ್ರ ಹೋಗ್ತಾ ಇದ್ದೀನಿ, ಬರ್ತೀಯಾ? ಓ ಹೌದು, ಹೋಗೋಣ ಬಾ. ನಮಸ್ಕಾರ ವೆಲ್ತ್ ಗುರುಜಿಗೆ. ಓ ಆಲ್ ಈಸ್ ವೆಲ್ತ್. ಏನಮ್ಮ ಮಂಡ್ಯ ಪುಟ್ಮಲ್ಲಿ, ಮಂಡ್ಯ ದೊಡ್ಡಮಲ್ಲಿ, ಏನು ಸಮಾಚಾರ? ಗುರುಜಿ ನಾವೀಗ ಅಪ್ಡೇಟ್ ಆಗಿದ್ದೀವಿ ಗುರುಜಿ. MD MP ಅಂತ ಕರೀರಿ, ಹಂಗೆಲ್ಲ ಕರಿಬೇಡಿ ಗುರುಜಿ. ಅಪ್ಡೇಟ್ ಆಗಿದ್ದೀವಿ ಗುರುಜಿ, MD MP ಅಂತ ಕರಿಬೇಕು. ಏನು ಮಾಡಿದ್ರು ಮಂಡ್ಯ ಪುಟ್ಮಲ್ಲಿ, ಮಂಡ್ಯ ದೊಡ್ಡಮಲ್ಲಿ. ಪುಟ್ಮಲ್ಲಿ ಏನಮ್ಮ 90 to 30 ಟ್ರಾನ್ಸ್ಫಾರ್ಮೇಶನ್ ಆಗ್ಬಿಟ್ಟಿದೆ. ಅದೇನ್ ಕೇಳ್ತೀರಾ ಗುರುಜಿ, ನೀವ್ ಅದೇನೋ ಹೇಳಿದ್ರಲ್ಲ, ತನು ಕರಗದವರಲ್ಲಿ ಪುಷ್ಪವನ್ನೊಲ್ಲೆನಯ್ಯ ನೀನು ಅಂತ. ಅದಕ್ಕೆ ನಾನು ನನ್ನ ಬಾಡಿನ ಫುಲ್ ಸ್ಲಿಮ್ ಮಾಡ್ಕೊಂಡ್ ಬಂದಿದ್ದೀನಿ. ಓ ನನ್ನ ಟೀಚಿಂಗ್ಸ್ ಹಿಂಗೆಲ್ಲ ವರ್ಕ್ ಆಗ್ತಿದ್ಯಲ್ಲಮ್ಮ, ಏನೇನ್ ಮಾಡಿದ್ಯಮ್ಮ? ಅಯ್ಯೋ ಅದೇನೇನ್ ಕೇಳ್ತೀರಾ, ಡಯಟ್, ಮೇಲ್ ಡಯಟ್, ಆಯುರ್ವೇದ, ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಗುರುಜಿ. ಗುಡ್ ರಿಸಲ್ಟ್ಸ್. ಅದಿರ್ಲಿ, ನನ್ನ ವಿಷಯ ಕೇಳಿ ಗುರುಜಿ. ಹೇಳಮ್ಮ ಮಂಡ್ಯ ದೊಡ್ಡಮಲ್ಲಿ. ನೀವು ಹಂಗೆಲ್ಲ ಹೇಳ್ಬಾರ್ದು ಗುರುಜಿ. ಹೇಳಮ್ಮ.
ನಾನು ನೀವು ಹೇಳಿದ್ರಲ್ಲ ಮನ ಕರಗದವರಲ್ಲಿ ಗಂಧಾಕ್ಷತ ನೊಲ್ಲೆನಯ್ಯ ಅಂತ. ಆದ್ರೆ ನನ್ನ ಮನ್ಸನ್ನೆಲ್ಲ ಕರಗಿಸ್ಕೊಂಡ್ ಬಂದಿದ್ದೀನಿ, ಪ್ರಪಂಚ ಎಲ್ಲ ಸುತ್ತಾಡ್ಕೊಂಡ್ ಬಂದಿದ್ದೀನಿ. ಎಲ್ಲೆಲ್ಲಿ ಸುತ್ತಿ ಮನಸ್ಸು ಕರ್ಸ್ಕೊಂಡ್ ಬಂದ್ಯಮ್ಮ. ಜಪಾನಿಗೆ ಹೋಗಿದ್ನಾ, ಅಲ್ಲಿ ಜೇಮ್ಸಿಗೆ ಮನ್ಸ್ ಕೊಟ್ಟು ಬಂದಿದ್ದೀನಿ. ಅಮೆರಿಕಕ್ಕೆ ಹೋಗಿದ್ನಲ್ಲ, ಅಲ್ಲಿ ಆಮ್ಸಿಗೆ ಮನ್ಸ್ ಕೊಟ್ಟು ಬಂದಿದ್ದೀನಿ ಗುರುಜಿ. ಆಗ್ಲಿ ಆಗ್ಲಿ, ಬೆಂಗಳೂರಲ್ಲಿ ಯಾರು ಸಿಗ್ಲಿಲ್ವೇ? ಬೆಂಗಳೂರಲ್ಲಿ ಬಸಯ್ಯಂಗ್ ಕೊಟ್ಟು ಬಂದಿದ್ದೀನಿ ಗುರುಜಿ. ಎಲ್ಲ ಖಾಲಿ ಮಾಡ್ಕೊಂಡ್ ಬಂದಿದಿರೋ, ದಕ್ಷಿಣೆ ಗಿಕ್ಷಿಣೆ ತಂದಿದಿರೋ? ಹೋ ಗುರುಜಿ, ಎಲ್ಲ ಖಾಲಿ ಮಾಡ್ಕೊಂಡು ಬಂದಿದ್ದೀವಿ. ನಾನು ಪುಷ್ಪಗಳನ್ನ ತಂದಿದ್ದೀನಿ ಗುರುಜಿ. ಆಲ್ ಈಸ್ ವೆಲ್ತ್, ಆಲ್ ಈಸ್ ವೆಲ್ತ್. ಆದ್ರೆ ಗುರುಜಿ ಬರೀ 50,000 ಸಾಕ ನಿಮಗೆ ದಕ್ಷಿಣೆ? ಸದ್ಯಕ್ಕೆ ಸಾಕಾಗ್ಬೋದು. ಇನ್ನ ನನ್ನ ಟೀಚಿಂಗ್ಸ್ ಕೇಳ್ಕೊಂಡು ಕೊಡೂರಂತೆ. ಬನ್ನಿ ಸಮರ್ಪಣೆ ಮಾಡಿ. ಬಂದೆ. ಆಲ್ ಈಸ್ ವೆಲ್ತ್, ಆಲ್ ಈಸ್ ವೆಲ್ತ್, ಆಲ್ ಈಸ್ ವೆಲ್ತ್. ನಮಸ್ಕಾರ ಗುರುಜಿ. ವೆಲ್ತ್ ಗುರುಜಿಗೆ ಜೈ, ವೆಲ್ತ್ ಗುರುಜಿಗೆ ಜೈ. ಆಲ್ ಈಸ್ ವೆಲ್ತ್, ಆಲ್ ಈಸ್ ವೆಲ್ತ್. ಬರೋಣ್ವೆ ಮತ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಅಕ್ಕ ಮಹಾದೇವಿ ನಮ್ಮನ್ನೆಲ್ಲ ಕ್ಷಮಿಸ್ಬಿಡಮ್ಮ. ಏನಮ್ಮ ಅಕ್ಕ ಹೇಳಿದ್ದು ಏನಮ್ಮ? ಅಕ್ಕ ಹೇಳಿದ್ದು ಈ ನಾನು ನಂದು ಅದನ್ನು ಬಿಡಲಿಲ್ಲ ಅಂತಂದರೆ ಭಗವಂತ ನಮ್ಮಲ್ಲಿರೋ ನಿಜವಾದ ನಿಧಿ, ನಿಜವಾದ ವೆಲ್ತ್, ಯಾವ ವೆಲ್ತು? ನಿಮ್ಮಲ್ಲಿ ನನ್ನಲ್ಲಿ ಇರೋ ವೆಲ್ತು. ಅದು ಸಿಕ್ಕಲ್ಲ. ಯಾವಾಗ? ನಾನು ನಂದು, ಮೀ ಆ್ಯಂಡ್ ಮೈನ್, ಅದನ್ನು ಬಿಡಬೇಕು ಅಂತ ಅಕ್ಕ ಹೇಳ್ಕೊಡ್ತಾ ಇರೋದು. ಈಗ ಅರ್ಥ ಮಾಡ್ಕೊಳ್ಳೋದು. ಅಯ್ಯೋ ಅಯ್ಯೋ, ಫೂಲ್ಸ್, ಎಷ್ಟು ಕೋಪ ಬರ್ತಾ ಇದೆ. ಇದನ್ನೆಲ್ಲ ಬಿಡಬೇಕು. ಏನು ಹೇಳ್ಕೊಟ್ಟಿದ್ದಾರೆ? ನಮ್ಮ ಪ್ರಭುಜಿ ಹೇಳ್ಕೊಟ್ಟಿಲ್ವಾ? ಆ ವೇದಾಂತ ಸಾರನೇ ಹೇಳ್ಕೊಟ್ಟಿಲ್ವಾ? ಬನ್ನಿ ಹೇಳೋಣ. ನಾನೆಂಬುದು ನಾನಲ್ಲ, ಈ ದೇಹ ಮನ ಬುದ್ಧಿ ನಾನಲ್ಲ, ಸಚ್ಚಿದಾನಂದಾತ್ಮ ಶಿವ ನಾನು ನಾನೇ, ಶಿವೋಹಂ ಶಿವೋಹಂ ಶಿವೋಹಂ. ಅರ್ಥ ಮಾಡ್ಕೊಳ್ಬೇಕು ಪಮೇಲಾಜಿ, ಪ್ಲೀಸ್. ಈ ಥರ ಮಂಗ ಬುದ್ಧಿ ಬಿಡಬೇಕು. ನಿಂದು ಮಂಗ ಬುದ್ಧಿ, ಇಂಥವ್ರನ್ನ ಕರ್ಕೊಂಬರ್ತಿಲ್ಲ. ಮಂಗ ಬುದ್ಧಿ, ಮಂಕಿ ಮೈಂಡ್ ಬಿಡಬೇಕು. Maluji, your Guruji calling me monkey. I know like Vedanta. I know like Gita. I join AI circle. Yes. Yes, AI is big man, Purusha. He got many mouths and he does all work. I eat, drink, make merry. I going AI circle. ಅಲ್ಲಿಗೂ ಇಟ್ಯಾ ಬತ್ತೀನ ಈ ಅಮ್ಮಂಗೆ you show what is I show. ಸಾಕಾಯ್ತು, ಏನೂ ಬಿಟ್ಟಿಲ್ಲ. Dr. Dimag, I have found something breaking ground. Firstly, where is your lab coat? Is this how you maintain your decorum in this lab? Dr. Max stole my lab coat. Now, what is that important that you have to disturb me while I was solving my equation? Your important equation? Yes. What, this is for AI? Nothing. Hey, higher. Give me that. This is nothing. All of this is nothing. My equations! Gone. What I'm saying, what I have found, Dr. Mack and I, what we have found is amazing.
It's important. It is the ultimate blueprint. Sahasra Shirsha. Dr. Boole, as usual, forgetting his stuff. You wait. Dr. Mac has recorded everything. Dr. Mac, tell them. Acknowledged. I, Dr. Mac, confirm this ancient Sanskrit code. Sahasra Shirsha Purushaha Sahasrakshat Sahasrapat Sabhumim Vishwato Vritva Atyatishta Dashangulam. What does it mean? Translation: subject has 1,000 heads, 1,000 eyes, 1,000 feet. Dr. Boole, that is indeed groundbreaking. What did I say? 1,000 heads. With this ancient scripture, we can recreate it with a modern AI technology. Exactly. We can recreate it. We scientists. Yes. Imagine, Dr. Dimag, imagine the AI potential. Look at it. I see a being which can see traffic signals from miles away. No traffic tickets. I can see Tamil to Korean translation. And I can see you putting an OK message in 347 WhatsApp groups you all have. And all of this simultaneously. Imagine This is indeed modern technology. Yes. It is a living, walking, biological surveillance system. Yes. It has Google Maps built into it. Exactly. Google Assistants in it. Dr. Dimag, come here. Look at me. That over there is endless possibilities. The future looking at us. Endless possibilities. Exactly. No biryani. Listen to me. Okay, hear me out. We can do this. Dr. Mac, run the calculations. Dr. Dimag, run the chart. And I will be thinking about the equations. Where is my pen now? You took my pen, you fool. It's not my fault. Already fed the data into ChatGPT. Good. Building its prototype. Code Purusha Prime. Nice. Calculations. What is this? Dr. Boole, Amazing. what's the problem in this? Beautiful. No. Look at this. This beauty. 1,000 heads. 1,000 heads, exactly. 1,000 heads, meaning 1,000 ideologies. Better. This guy can get into an argument with himself and still lose. Yes. 1,000 heads. Yeah, that does make sense. 1,000 heads. Oh, no. 1,000 heads. Don't you see the problem? That is not the problem. This is the real problem. 1,000 heads is 1,000 mouths. Where will we feed him? Dr. Dimag, I am him. Yes. You are Dr. Boole. Chita, why are you forgetting that? Because you forgot this. Dr. Boole, तुम भूल रहे हो. 1,000 heads, 1,000 mouths, 1,000 ears, 1,000 hands also. Meaning he can feed himself. No. Okay, fine, he has 1,000 hands. But where will they put food in his mouth? Okay, listen to me, Dr. Dimag. My company gives us funding only biryani for 3 of us, not more. I cannot afford more. You can't say that. It's only for the 2 of us. What happened? You embezzling the funds for the 3rd person. What? Robot. Shh! He's not a robot. That's 3 of us only. But don't you see the issue? I do not have money to feed him. What will I do? What do we do indeed? Dr. Mac, give us a solution. I have a solution. Nice. In 3.2 milliseconds. This guy is smart. We can use the 3D printing food machine that I created. 3D printing machine? Oh. Okay, but then still, listen to me. Okay, let's say 1,000 masala dosas for one mouth. Right. Okay, but masala dosa you eat with only chutney and sambar. Yeah. But then where will we get this much chutney sambar? Tamil Nadu also doesn't have that much stock over there. What will we do? I'm a doctor. Dr. Boole, 3D print that also. Oh. Hey, you're a scientist, eh? Not bad. Eh? Yeah, Of course. nice. That's why I'm called Dr. Dimag. I see. Dimag. Nice. Okay, are the calculations running good, Dr. Mac? Error found in line 1008. What happened? 1000 heads equals 1000 variables. Okay.
Okay. I mean, it's not a problem, right? 1,000 heads. Prototype complete. Huh, nice, Legs good. in Delhi. Another leg in Goa. Oh, it has gone that far already. Unrecoverable error. I knew it this. has signed into your Netflix without OTP. No! How? We use his account. Exactly. This is not fair. OTP. It is creating passport and Aadhaar at same time. How? Stop it. Stop it now. Please. I have lost control. Code red. I repeat, code red. Oh no. What are we going to do? Oh no. Oh, no. Okay, fine. I think this is going to become alive. It seems to become. It's coming to life. Is it? No, stop it. Is it? Stop it now. Stop it. Please stop it. I think I heard a voice. I think the AI came to life. No. I stopped it before that. I am the He has hacked into Dr. Mech. I have seen your browser Help us. history. Code override. Shut it down. Throw that laptop away. No. Please. Are you fine? Dr. Mech? Are you fine? Dr. Mech? I think he's fine. I think he's fine. Let's I leave. think the disaster was averted. I think we have to leave before anything happens. yes. Dr. Mech, come closely. Next time. No. Next time. Next time, we will choose a shloka with only 2 hands. Yes. And no Wi-Fi. Nothing. I am done with this AI. You and your old scriptures. That's why I'm working on my equations. Dr. Boole. ಪಮೇಲಮ್ಮ, ಮಾಲಮ್ಮ, please open your ears. We go to Dr. Kena. Open your heart. Listen to me carefully. This is not the way to understand, ಅಮ್ಮ. ಯಾಕಮ್ಮ ಈ ಥರ ಕನ್ಫ್ಯೂಸ್ ಮಾಡ್ಕೋತೀರಾ? Please listen. What has our Sadguru taught? See, I'll ask you one question. Come here, come forward. I'll ask you a simple question. Can you imagine infinite in your mind? No. Can you see infinite in your mind? No. So that you and I know that infinite, through our little mind, this great example has been given by great gurus and divine masters. So Sahasra Shirsha Purushaha doesn't mean literally 1,000 heads. It means the divine is in you, in the plants, in the animals, in the star, in the galaxy, in every little thing. It is the divine only. And the divine only is enjoying this entire show. Divine only is in all of us here, 8 billion people. So to give that example to our little mind is this shloka. Alva? Yeno? Prabhuji ಏನು ಹೇಳ್ಕೊಟ್ಟಿದ್ದಾರೆ? ಸರ್ವಂ ಕಲ್ವಿದಂ ಬ್ರಹ್ಮ. What is Sarvam Kalvidam ಬ್ರಹ್ಮ. ಏನ್ ಹೇಳ್ಕೊಟ್ಟಿದ್ದಾರೆ? Sarvam ಶ್ಲೋಕ ಹೇಳಣ್ವಾ? ಆತ್ಮದರ್ಶನಂ ಬ್ರಹ್ಮದರ್ಶನಂ ಸತ್ಯದರ್ಶನಂ. ಅಂದ್ರೆ ಈ ಇನ್ಫೈನೈಟ್ ನ ತಿಳ್ಕೊಂಡಾಗ್ಲೇನೆ ನಾನು ಬೇರೆ, ಇನ್ಫೈನೈಟ್ ಇನ್ನೇನೋ ವಸ್ತುಗಳು ಬೇರೆ ಅಂತ ತಿಳ್ಕೊಂಡಾಗ್ಲೇನೆ ನಿಜವಾದ ಮುಕ್ತಿ. ಹೇಳ್ಕೊಟ್ಟಿಲ್ವಾ ಪ್ರಭುಜಿ? ತಿಳ್ಕೊಳ್ಬೇಕಲ್ವಾ ಸರಿಯಾಗಿ? ಓಕೆ ಪಮೇಲಮ್ಮ? Yes. I understand, Guruji. Yes. I understand. You understood? Thank you, Guruji. I understand. Sarvam Kalvidam Brahma. ಸರ್ವಂ ಕಲ್ವಿದಂ ಬ್ರಹ್ಮ. Everything is Krishna. Everything is divine. Yes. Pamela? Yes, I'm happy. But I we am all sing not bhajan. happy. We all sing bhajan. Bhajan is good. Okay. All my Vedanta friends, you sing bhajan. We all sing. But I am not happy, Guru. Why? ನೀನ್ ಬಿಟ್ಬಿಡಮ್ಮ, ನೀನು ಭಜನೆ ಹಾಡು, ಎಲ್ಲ ಸಿಕ್ಕತ್ತೆ. Okay.
Please come, everybody. We sing bhajan. Audience, Bhajo Hare Rama. Please join. Hare Rama. Rama Rama. Hare Hare. Hare Rama. Bhajo Hare Rama. Hare Rama. Rama Rama. Hare Hare. Audience, join. Bhajo Hare Krishna. Hare Krishna. Krishna Krishna. Hare Hare. Audience. Hare Bhajo Hare Krishna. Hare Krishna. Krishna Krishna. Hare body. I am not the body. I am not the mind. The mind is not me. I am not the body. The body is not mine. I am not the mind. The mind is not me. Bhajo soham soham. Soham shoham. Soham soham. Soham shivoham. Bolo soham soham. Soham shivoham. Soham soham. Soham shivoham. I am not the ego. The ego is not me. I am not the ego. The ego is not me. I am not the senses. The senses are not me. I am not the senses. The senses are not me. Bhajo soham soham. Soham shivoham. Soham soham. Soham shivoham. Bhajo soham soham. Soham shivoham. Soham soham. Soham shivoham. Bhajo Satchidananda. 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 Bhajo Satchidananda. 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 Satchit Ananda. Bhajo Hare Rama. Hare Rama. Rama Rama. Hare Hare. Bhajo Hare Krishna. Hare Krishna. Krishna Krishna.